ಇವತ್ತು ನಾವು ಮೂಡ್ನಿ ಮಾತ್ರ ಪ್ರವೀಣ್ ಮಾಣೆ ಸಿಂಗಲ್ ಸ್ಟೆಮ್ ಏನು ಫೇಮಸ್ ಇದ್ದಾರೆ ಅವ್ರ ತೋಟಕ್ಕೆ ಬಂದೀವಿ. ಇದು 10 ತಿಂಗಳದ ಗಿಡ. ಈ ರೀತಿ ಅವ್ರು ಸಿಂಗಲ್ ಸ್ಟೆಮ್ ಮಾಡ್ಯಾರ. ನಾವು ಕಳೆದೊಂದು 4-5 ದಿನದಲ್ಲೇ ದಾಳಿಂಬೆ ಕೃಷಿ ಪ್ರವಾಸದಲ್ಲಿ ಇವರೇನು ಸಾಮಾನ್ಯ ರೈತರಲ್ಲ, ಪ್ರಭು ತಾಳದ ಅವರಣ್ಣ ಮಲ್ಲಣ್ಣ ತಾಳದ ಅದ್ಭುತ ದೊಡ್ಡ ಬೆಳೆಗಾರರು ನಮ್ಮ ರಾಜಣ್ಣ, ಆಮೇಲೆ ಶಂಕರ್ ರೆಡ್ಡಿ ಅಣ್ಣ, ಇವರಂತರೂ ಈ ಸಿಂಗಲ್ ಸ್ಟೆಮ್ನ ಹೆಂಗೆ ಮಾಡ್ಬೇಕಂತಂದು ಪ್ರವೀಣ್ ಮಾಣೆ ಅವ್ರಿಗೆ ಇಲ್ಲಿವರೆಗೂ ಭೇಟಿಯಾಗಿಲ್ಲ. ಆದರೆ ಯೂಟ್ಯೂಬ್ನಾಗ ನೋಡಿ ಏಕಲವ್ಯ ವಿದ್ಯೆ ಅನ್ಬೋದು ಇವ್ರದ್ದು. ಇದೇ ಸೇಮ್ ಈ ಪ್ಲ್ಯಾಂಟ್ ಹೆಂಗೈತಿ ಇದೇ ಸೇಮ್, ಬರೀ ಯೂಟ್ಯೂಬ್ನಾಗ ಪ್ರವೀಣ್ ಮಾಣೆ ಅವ್ರ ವಿಡಿಯೋ ನೋಡಿ ಇವ್ರು ಆ ರೀತಿ ಪ್ಲ್ಯಾಂಟ್ಸ್ ಮಾಡ್ರ. ಸೊ ಈ 4-5 ದಿನದಲ್ಲೇ ಏನು ಮಹಾರಾಷ್ಟ್ರದ ದಾಳಿಂಬೆ ಕೃಷಿದಾಗ ವಿಸಿಟ್ನಾಗ ಇದ್ವಿ ನಾವು. ಅವಾಗ ನಾವು ನೋಡಿದ್ದೇನಪ್ಪ ಅಂದ್ರೆ ಭಾಳ ಮಂದಿ ಸಿಂಗಲ್ ಸ್ಟೆಮ್ ಮಾಡತ್ತಾರ. ಬಟ್ ನನಗೆ ಯಾಕೋ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಸಿಂಗಲ್ ಸ್ಟೆಮ್ಮಿಗೆ ಮೂಲ ಸ್ಥಾನ ಪ್ರವೀಣ್ ಮಾಣೆ ಸಿಂಗಲ್ ಸ್ಟೆಮ್ಮಿಗೆ ಮೂಲ ಸ್ಥಾನ. 2 ಸಿಂಗಲ್ ಸ್ಟೆಮ್ ನಾವು ನೋಡಿವಿ, ಒಂದು ಬಿ ಟಿ ಗೌರಿ ಅವ್ರ ಸಿಂಗಲ್ ಸ್ಟೆಮ್, ಒಂದು ಪ್ರವೀಣ್ ಮಾಣೆ ಅವ್ರ ಸಿಂಗಲ್ ಸ್ಟೆಮ್. ಬಿ ಟಿ ಗೌರಿ ಅವ್ರ ಸಿಂಗಲ್ ಸ್ಟೆಮ್ನಾಗ ಏನು ಮಾಡ್ತೀವಿ, ಮೇನ್ ಸ್ಟೆಮ್ನ ಇಡ್ತೀವಿ, ಕ್ಯಾನೋಪಿನ 9 ಇಂಚಸ್ಸಿಗೊಮ್ಮೆ ಅಪೈಕಲ್ಸ್ನ ಬ್ರೇಕ್ ಮಾಡಿ ನಾವೇನು ಮಾಡ್ತೀವಿ, ನಂಬರ್ ಆಫ್ ಕೇಮ್ಸ್ ಜಾಸ್ತಿ ಮಾಡ್ಕೊತ ಹೋಗ್ತೀವಿ. ಅಲ್ಲೇ ನಮಗೆ ಓನ್ಲಿ ಏನು ನ್ಯಾಚುರಲ್ ಆಗಿ ಮೊದಲೇ ಅಂದರೆ ಹಳೆ ಪದ್ಧತಿಯಿಂದ ಏನು ದಾಳಿಂಬೆ ಗಿಡ ಬೆಳಿಬೇಕಿತ್ತು ಆ ರೀತಿ ಬೆಳೀತಿತ್ತು. ಬಟ್ ಇದೇನೈತಿ ಸ್ವಲ್ಪ ಕಟ್ಕೊಡ್ತೀವಿ, ಇದೇನೈತಿ ಈ ಸ್ಟೆಮ್ಮ ಬೇರೆ ಐತಿ. ಇದು ಮೇನ್ ಸ್ಟೆಮ್ನ ತೆಗೆದು ಹಾಕ್ಬಿಡ್ತಾರೆ. ಮೇನ್ ಒಂದು ಚಲೋ ವಾಟರ್ ಶೂಟ್ ಯಾವ್ದು ಬಂದಿರ್ತಲ್ಲ ಅದನ್ನ ಇಟ್ಕೊತಾರೆ. ಈ ಕಡೆ ಒಂದು ಕಡ್ಡಿ ಇಡ್ತಾರೆ, ಬಿದಿರಿನ ಕಡ್ಡಿ ಇಟ್ಟು ಅದಕ್ಕೆ ಹಿಂಗೆ ಕಟ್ತಾರೆ. ಮತ್ತೆ ಸ್ವಲ್ಪ ಬೆಳೆದ್ಮೇಲೆ ಮತ್ತೆ ಒಂದು ಸಲ ಇಲ್ಲಿ ಕಟ್ತಾರೆ, ಮತ್ತೆ ಇಲ್ಲಿ ಕಟ್ತಾರೆ. ಪ್ರವೀಣ್ ಮಾಣೆ ಅವರು ಈ ಪ್ಲ್ಯಾಂಟ್ನ ಒಂದು 10 ರಿಂದ 11 ಫೀಟ್ ತೊಗೊಂಡು ಹೋಗ್ಬೇಕಂತಿದಾರಂತ. ಈ ಪ್ಲಾಟ್ ನೋಡೋಕೆ ಮಾತ್ರ ಅದ್ಭುತ ಐತಿ. ಆಮೇಲೆ ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಸ್ವಲ್ಪ ಬಿಸಿಲಿನ ಏನಂತಾರೆ ಸನ್ಲೈಟ್ ಜಾಸ್ತಿ ಹಾರ್ವೆಸ್ಟ್ ಮಾಡೋ ಸಲುವಾಗಿ ಇದನ್ನು ಮಾಡತ್ತಾರ. ಆಮೇಲೆ ಈಗ ದಾಳಿಂಬ್ರಿ ಒಳಗೆ ಫಂಗಲ್ ಡಿಸೀಸಸ್ ಭಾಳ ಬರತ್ತವ, ಸರ್ಕಸ್ಪುರ, ಆಂಥ್ರಕ್ನೋಸ್, ಫೈಟೋಪ್ಥೋರಾ ರಾಟ್ ಅದೆಲ್ಲ ಭಾಳ ಬರತೈತಿ. ಈ ರೀತಿ ಮಾಡೋದ್ರಿಂದ ಫೈಟೋಪ್ಥೋರಾ ರಾಟ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಬ್ಯಾಕ್ಟ್ರಿಯಲ್ ಬ್ಲೈಟ್ ಅಂತೂ ಸೇಮ್ ಇರುತ್ತೆ. ಇವ್ರ ತೋಟದಾಗಂತೂ ಇಲ್ಲಿವರೆಗೂ ಬ್ಯಾಕ್ಟ್ರಿಯಲ್ ಬ್ಲೈಟ್ ಕಂಡಿಲ್ಲ. ಇವರು ನಮ್ಮ ಶಂಕರಣ್ಣ ಇವ್ರದ ಪದ್ಧತಿ ಒಳಗೆ ಸೇಮ್ ತೋಟ ಮಾಡ್ರ. ಅಣ್ಣ ಏನ್ರ ಗೊತ್ತಿಲ್ಲ, ಸತತ 1.5 ವರ್ಷದಿಂದ ಈ ಪ್ರವೀಣ್ ಮಾಣೆ ಸರ್ ನಾವು ಫಾಲೋ ಮಾಡ್ತಾ ಇದ್ವಿ. ಅಂದರೆ ಯೂಟ್ಯೂಬ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ನಮಗೆ ಬರೀ ನಾನು ಮಾಡಿರೋದು ಇವಾಗ 11 ತಿಂಗಳು ಗಿಡ ಅದಾವು. ಸೇಮ್ ಇದೇ ಥರ ನಾನು ಮಾಡೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬಂದಿಲ್ಲ ಅಥವಾ ಏನು ಮಾಡಿಲ್ಲ. ಓನ್ಲಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಮುಖಾಂತರ ಮಾಡೀನಿ. ಇವಾಗ ನಮಗೆ ಬಿಡುವಿತ್ತು, ಈ ತೋಟ ನೋಡ್ಕೊಂಡು ಹೋಗಿ ಬಂದಿದ್ವಿ. ನಾವು ಮಾಡಿದ್ದು ಸರಿ ಇದೆ ಅಂತ ನನ್ನ ಅನಿಸಿಕೆ. ಮುಂದೆ ನಾನು ರೈತರು ನೀವು ಮಾಡ್ರಿ ಅಂತ ನಾವು ಹೇಳಕ್ಕೆ ಹೋಗಲ್ಲ, ಅವ್ರವ್ರ ಇಚ್ಛಾನುಸಾರವಾಗಿ. ಮರಣ ಏನನ್ಸುತ್ತ ನಮ್ಗೆ ಇದಕ್ಕೆ ನಮ್ಮ ಕಡೆ ಇದಕ್ಕೆ ಡಿಫ್ರೆನ್ಸ್ ಅನ್ಸುತ್ತನಪ್ಪ? ನಮ್ಮ ಕಡೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ. ಇದು ಹೈಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಸ್ಪೇಸಿಂಗ್ 11 ಇಟ್ಟಾರ, ನಾವು 14 ಇಟ್ಟಿದ್ದೀವಿ, 12 ಇಡ್ತೀವಿ. ಇದ್ರ ಮತ್ತು ಸೈಜು 7 ಇಟ್ಟಾರ. ಇದು 7 ಸೈಜ್ ಇದೆ. ಕಡಿಮೆ ಹೊಲದಲ್ಲಿ ಜಾಸ್ತಿ ಬೆಳೆ ತಗೊಂಡು ಟೈಪ್ ಮಾಡಿದ್ದಾರೆ ಇವರು. ಬಟ್ ಏನೇ ಮಾಡಿದ್ರು ಕೂಡ ನಾವೇನು ಮಾಡ್ತಿದ್ದೀವಿ ನಮ್ಮ ಭಾಗದಲ್ಲಿ ನಾವು ದಾಳಿಂಬೆಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳಿತೀವಲ್ಲ ನಮ್ಮ ಭಾಗದಲ್ಲಿ, ಆ ಥರ ಇದರಲ್ಲಿ ಬೆಳೆ ಬರುತ್ತೋ ಬಿಡುತ್ತೋ ಕಾದು ನೋಡ್ಬೇಕಷ್ಟೇ. ಆ ಗಿಡ ನಮ್ಮದು ದೊಡ್ಡದಾಗಿ ಬೆಳೆಯುತ್ತೆ, ಇದು ಉದ್ದ ಬೆಳೆಯುತ್ತೆ. ಅದಕ್ಕೆ ಡಿಫೆನ್ಸ್ ಇಷ್ಟಾಗುತ್ತೋ ಸ್ವಲ್ಪ ದಿನ ಕಾದು ಬೆಳೆ ಬರುತ್ತಾನೆ ಕಾಯೋಣ ಅಷ್ಟೇ. ಇವತ್ತಿನವರೆಗೆ ಇದು ನೋಡೋಕೆ ಚೆನ್ನಾಗೈತೆ.